ದರ್ಶನ ಆಯಿತು, ಒಳಗೆ ಹೋಗಿ ಆರಾಮ ದರ್ಶನ ಆಯಿತು. ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್ಸ್ ಇದು ಕಾಶಿ ವಿಶ್ವನಾಥ್ ಟೆಂಪಲ್. ನಿಮಗೆ ಲಕ್ಷಾನ್ ಗಂಟ್ಲೆ ಜನ ಬಂದಾರ, ಏನೂ ಮಾಡೋಕ್ಕಾಗಲ್ಲ. ನಮ್ದಂತೂ ಹಂಗೂ ಹಿಂಗೋ ಮಾಡಿ ದರ್ಶನ ಮಾಡ್ಕೊಂಡ್ ಬಂದೆ ಹೋಗಿ. ಜನ ನೋಡ್ರಿ, ಶರಣ್ರಿ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಹೇಗಿದ್ದೆವು ವಾರಾಣಸಿದಾಗ. ವಾರಾಣಸಿ ಟುಕ್ ನೋಡಿರ್ತೀರ, ಟುಕ್ ಬ್ಯಾಕಾಂಗ್ ಸ್ಟೈಲ್ದು. ಈಗ ಇಲ್ಲಿ ಚಾಚಿ ಕಚೋಡಿ ಅಂತ ಫೇಮಸ್ ಅದ. ಇಲ್ಲಿ ಹೋಗ್ಲತ್ತಾಗ ಕಚೋರಿ ತಿಂದು ನಮ್ಮ ದಿನಾನ ಶುರು ಮಾಡ್ತೇವೆ. ದಿನ ರಾತ್ರಿ ಬೈಲ್ವಾನ್ ಲಸ್ಸಿ ಹೋಗಿ ಒಂದೆರಡು ಟೆಂಪಲ್ ನೋಡ್ಕೊಂಡ್ ಬಂದೆವು. ವಿಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲೂ ಟೆಂಪಲ್ನಾಗ ಮೊಬೈಲ್ ಬಿಡಲಾಗ್ಯಾರ. ಕಾಶಿ ವಿಶ್ವನಾಥ ಅಂತೂ ಇಷ್ಟು ಮಂದಿ ಇದ, ಭಾಳ ಅಂದ್ರೆ ಭಾಳ ಸಾವಿರಾರು ಲಕ್ಷಾಂಗಟ್ಲೆ ಜನ ಬಂದಾರಂತ ಇನ್ನು ಹೇಳಿದ್ರೆ ನಮ್ಗೆ ವಿಡಿಯೋ ತೋರಿಸಿದ್ರು. ನೋಡ್ರಿ ಮಂದಿ ನಿಂತಾರ ಆಲ್ರೆಡಿ. ಇಲ್ಲೇ ಅದ ನೋಡ್ರಿ, ಈಗ ಮಂದಿ ನಿಂತಾರ ಆಲ್ರೆಡಿ ಇಲ್ಲಿ. ಚಾಚಿಕಿ ಕಚೋಡಿ ಚಾಚಿ ಫೇಮಸ್ ಇದ್ಲ ಅವಾಗ, ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮ್ನಾಗೆಲ್ಲ. ಇಲ್ಲಿ ಹೋಗಿ ನಾಷ್ಟ ಮಾಡಿ ನಮ್ಮ ದಿನಾನ ಶುರು ಮಾಡಂಬರ್ರಿ. ನೋಡ್ರಿ ಇಲ್ಲೇ ಮಾಡಿರ್ತಾರ ಕಚೋಡಿ ಎಲ್ಲ ಫೇಮಸ್ ಇದೆ. ಚಾಯ್ ಪೂರಿ ಮತ್ತು ಇದು ಕಚೋಡಿ. ನೋಡ್ರಿ ಬಿಸಿ ಬಿಸಿ ಜಿಲೇಬಿ. ಎಸ್, ಚಾಚಿಗೆ ಕಚೋಡಿ ಫೈನಲಿ ಸಿಕ್ತು. ಒಂದು 10 ನಿಮಿಷ ವೇಟ್ ಮಾಡಿದ್ಮೇಲೆ ನಿಂದಿರ್ಬೇಕು ನೀವು ಸ್ವಲ್ಪ ಹೊತ್ತು. 60 ರೂಪಾಯಿ ಒಂದು ಪ್ಲೇಟ್ ಅಂತ. ಟೇಸ್ಟ್ ಹೆಂಗಿರುತ್ತೋ ನೋಡಿ ಹೇಳ್ತೀನಿ ನಿಂದ್ರಿ. ಈ ಥರ ಅದ ಸಣ್ಣ ಅಂಗಡಿ. ಚಾಚಿ ಇದ್ರು ಮೊದಲು ಅವರು, ಈಗಿಲ್ಲ ಅವರು. ಚಾಚಿ ಬೈತಿದ್ರಂತ ಎಲ್ಲರಿಗೆ ಬಂದವರಿಗೆ, ಬೈದು ಕೊಡ್ತಿದ್ರು. ನೋಡ್ರಿ ಇಲ್ಲಿ ಬನಾರಸ್ ಲೈನ್ ಹೆಂಗದ ನೋಡ್ರಿ. ಎಸ್, ನಾಷ್ಟ ಆಯ್ತು. ಈಗ ನೋಡಿದ್ರಲ್ಲ ಚಾಚಿಗೆ ಕಚೋಡಿ ಅಂತಿದ್ರು ಫೇಮಸ್. ಅದ್ರ ಬಾಜುನೇ ಪಹಲ್ವಾನ್ ಅಂತ ಲಸ್ಸಿ ಶಾಪ್ ಅದ ಫೇಮಸ್ ಇಲ್ಲಿಂದು. 80 ವರ್ಷದ ಹಳಿದದ. ನೀನು ನೋಡಿರ್ತೀರಿ ನೀವು. ಬಂದವ್ರಿಗೆ ಮಸ್ಟ್ ಆ್ಯಂಡ್ ಟ್ರೈ ಮಾಡ್ಬೇಕು. ಇದು ಬರೋದಿದು ಲಂಕಾ ಅಂತ, ವಾರಾಣಸಿದಾಗ. ಲಂಕಾ ಅಂತ ಹೇಳಿದ್ರೆ ನೀವು ಟುಕ್ನಾಗ ಈ ಥರ ಟುಕ್ ಬರ್ತಾವಲ್ಲ, ಅದ್ರಾಗ ಕರ್ಕೊಂಡ್ಬರ್ತಾವ. ಒಂದು 20 ರೂಪಾಯಿ ಕೊಟ್ರೆ ನಿಮ್ಗೆ. ನೋಡ್ರಿ ಟುಕ್ ವಾಲ ಭಯ್ಯ. क्या नाम है भैया तुम्हारा? ವಿಕಾಸ್ ಗುಪ್ತಾ. ಬಂದವ್ರಲ್ಲಿ ವಿಕಾಸ್ ಗುಪ್ತಾ ಬಾಯಿಗೆ ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಬರ್ರಿ ಹೋಗೋಣ. ಟುಕ್ ಸವಾರಿ ನೋಡ್ರಿ ಹೆಂಗಿರ್ತದೆ. ಇಲ್ಲಿಂದ ನಾವು BHU ಯೂನಿವರ್ಸಿಟಿ ಅಂತ ಬರ್ತದೆ ಇಲ್ಲಿ. ಅಲ್ಲಿ ಒಳಗೊಂದು ಹೊಸದು ಕಾಶಿ ವಿಶ್ವನಾಥ್ ಟೆಂಪಲ್ ಆಗ್ಯದ, ಅಲ್ಲಿ ನಡೆದಿದೆ. ಈಗ ಅಲ್ಲಿ ಹೋಗಿ ಅದನ್ನ ದರ್ಶನ ಮಾಡಿಕೊಂಡು ಮತ್ತೊಂದು ತಿಲ್ ಮಂದಿರ ಇರ್ತದೆ, ಅಲ್ಲಿ ಹೋಗ್ತೀವಿ. ಅದಾದ್ಮೇಲೆ ಮುಂದೆ ಹಸಿ ಘಾಟಿಗೆ ಹೋಗಿ ನೋಡ್ತೀವಿ ಅಲ್ಲಿ ಕಾಶಿ ವಿಶ್ವನಾಥ್ ಟೆಂಪಲ್ ಏನಾರ ಇರ್ತದೆ ಅಂತ. ಭಾಳ ಅಂದ್ರೆ ಭಾಳ ಜನ ಇತ್ತು, ನಿನ್ನ ಲಕ್ಷಾನ್ಗಟ್ಲೆ ಜನ ಇತ್ತು ಅಂತಂದು ಇನ್ನಂತೂ. ಇದು BHU ಕ್ಯಾಂಪಸ್, ಕಾಲೇಜ್ ಒಳಗೆಲ್ಲ ಒಳಗೆ ನಡೆದಿದ್ದೆವು. ಒಳಗೆ ಹೋಗಿ टेंपल दर्शन ಮಾಡ್ಕೊಂಡು ಬರೋಣ. भैया कितने साल हो यहाँ पे टेंपल बना के? पहले से मंदिर बना हुआ है. हाँ. ಇಲ್ಲಿ ನೋಡ್ರಿ, ಇಲ್ಲಿ IIT ಇದು ಬನಾರಸ್. ನಂಗೆ ಗೊತ್ತಿರಲಿಲ್ಲ ನನಗೆ. ಬನಾರಸ್ನ IIT ಮಸ್ತ್ ಅಲ್ಲ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ BHU ಅಂತ ಶಾರ್ಟ್ ಫಾರ್ಮ್ ಕರೀತಾರೆ. ಇಲ್ಲಿ IIT ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಸಪ್ರೇಟ್ ಬ್ರಾಂಚ್ಗಳು ಇಲ್ಲಿ. ಅಗ್ರಿಕಲ್ಚರ್ ಅದ, ಭಾಳ ದೊಡ್ಡದ ಒಂದು ಇರ್ಬೋದು. ಇಲ್ಲಿ ನೋಡ್ರಿ, ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್. ಭಾಳ ಅಂದ್ರೆ ಭಾಳ ಒಂದು ನೋಡ್ರಿ. ಯಾರು ಓದೋರಿದ್ರು ಇಲ್ಲಿ ದರ್ಶನ ಮಾಡ್ತೇವೆ. ನಾವಂತೂ ಓದಿಲ್ಲ ಇಲ್ಲಿ. ನೋಡ್ರಿ ಇದೆ ಹೊಸದು ವಿಶ್ವನಾಥ್ ಮಂದಿರ. ಇಲ್ಲಿ ಒಳಗದ ಟೆಂಪಲ್. ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಬರ್ರಿ. ಇದು BHU ಒಳಗೆ ಬರ್ತದೆ ಅದು. ಸೊ ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ನೋಡ್ರಿ. ಅದ ನೋಡಿ ಟೆಂಪಲ್. ಬಟ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಲ್ಲಿ. ಈಗ ದರ್ಶನ ಆಯಿತು, ಒಳಗೆ ಹೋಗಿ ಆರಾಮ ದರ್ಶನ ಆಯಿತು. ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್ಸ್ ಇದು ಕಾಶಿ ವಿಶ್ವನಾಥ್ ಟೆಂಪಲ್. ನಿಮಗೆ ಜ್ಯೋತಿರ್ಲಿಂಗದಲ್ಲಿ ಒಂದು ಶಿವನಿಗೆ ಅರ್ಪಣೆ ಮಾಡಿದ್ದು ಕಾಶಿ ವಿಶ್ವನಾಥ. ನೋಡ್ಬೋದು ನೀವು. ಟೆಂಪಲ್ ಅಂತೂ ಪೀಸ್ಫುಲ್ ಅದ, ಮಸ್ತ್ ಅದ. ಒಂದು ಸರ್ತಿ ಬರ್ರಿ ಲೈಫ್ನಾಗ. ಮತ್ತು ಲೈಫ್ ಆಗಲ್ಲ ನಿಮಗೆ. ವಯಸ್ಸಾದ್ಮೇಲೆ ಬರ್ತೀನಿ ಅಂದ್ರೆ ಭಾಳ ತ್ರಾಸ ಆಗ್ತದೆ. ಕಾಲು ನಡೆಯೋಕ್ಕಾಗಲ್ಲ, ಕಾಲುವೇನೆ ಆಗ್ತಾವೆ. ಸೊ ಸ್ವಲ್ಪ ವಯಸ್ಸಿದ್ದಾಗೆ ಬಂದ್ರಂದ್ರೆ ನಿಮ್ಗೆ ಈಸಿಯಾಗಿ ತಿರುಗಾಡ್ಬೋದು. ನೋಡ್ರಿ, ಇದು ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ಗೊತ್ತಾಗ್ತಾವೆ ನಿಮ್ಗೆ. ಇದು ಹೊಸ ಟೆಂಪಲ್. ಇನ್ನೂ ಹಳ್ಳಿ ಟೆಂಪಲ್ ನೋಡಿದ್ರೆ ಏನಂತೀರಿ ನೀವು? ಹಳ್ಳಿ ಟೆಂಪಲ್ ಒನ್ ಆಫ್ ದಿ ಪವರ್ಫುಲ್ ಅದು. ಸೊ ಮಸ್ತ್ ಅಂದ್ರೆ ಮಸ್ತ್ ಅದ. ಇದು ನೋಡ್ಬೋದು. ಈ ಬರ್ರಿ ಹೋಗಿ ತಿಲ್ ಮಂದಿರ ಅಂತದ, ಅಲ್ಲಿ ಹೋಗೋಣ. ಭಾಳ ಅಂದ್ರೆ ಭಾಳ ಟೆಂಪಲ್ಗಳವ ಇಲ್ಲಿ ಕಾಶಿದಾಗ. ಲೆಕ್ಕಿರ್ಲಾರ್ದಷ್ಟು ಟೆಂಪಲ್ಗಳವ. ಸೊ ಹಳಿ ಅಂದ್ರೆ ಹಳಿವು ಸಾವಿರಾರು ಗಂಟೆ
ವರ್ಷ ಹಳೆವು ಟೆಂಪಲ್ಗಳವ ಇಲ್ಲಿ. ಇಲ್ಲಿ ಬಂದು ಆರಾಮಾಗಿ ದರ್ಶನ ಮಾಡಿಕೊಂಡು ನೀವು ದೇವ್ರುಗಳ ಆಶೀರ್ವಾದ ತೊಗೊಂಡು ಹೋಗ್ಬೋದು ಇಲ್ಲಿ ನೀವು. ಬರ್ರಿ, ಭಾಳ ಹಳೇದಂದ್ರೆ ಹಳೆ ಸಿಟಿ ಅದ, ಸೊ ಹಂಗಾಗಿ ಜನನೂ ಜಾಸ್ತಿ ಅದ. ಇಕ್ಕಟ್ಟು ಬಿಲ್ಡಿಂಗ್ಗಳು ಹಳಿವು ನೋಡ್ರಿ ಇಲ್ಲೆಲ್ಲ, ಭಾಳ ಹಳಿವು ಅಂದ್ರೆ ಹಳಿವು. ಇಲ್ಲೆಲ್ಲ ಮಂದಿ ಕಾರೇ ತೊಗೊಳೋಲ್ಲ ಅನಿಸ್ತು, ಎಲ್ಲ ಟುಕ್ ನಾವು ಓಡಾಡ್ತಿರ್ಬೋದು. ಕಾರ್ ತೊಗೊಂಡ್ರು ಏನು ಎಲ್ಲೂ ಪಾರ್ಕಿಂಗ್ ಇಲ್ಲ, ಮೇನ್ ರೋಡ್ನಾಗ ಪಾರ್ಕ್ ಮಾಡಿ ಬರ್ತಾರೆ. ಹೆಂಗೆ ಟುಕ್ ಅವ್ರ ಮ್ಯಾಗೆ ಬರ್ತಿರ್ತಾರೆ. ಅಚ್ಚಾ ಅಚ್ಚಾ. ಈಗ ನಾವು ಬಂದಿದ್ದು ತಿಲ್ ಮಂದಿರ ಅಂತ ಹೇಳಿ. ಈ ತಿಲ್ ಭಾಂಡೇಶ್ವರ್ ಮಂದಿರ ಅಂತ, ಇದು 18ನೇ ಸೆಂಚುರಿದಾಗ ಕಟ್ಟಿರೋದು ಮಂದಿರ, ಶಿವ ಮಂದಿರ ಇದು. ಸೊ ಇದು ಏನಂತಾರೆ, ಸಾಸಿವೆ ಕಾಳಿನಷ್ಟು ಒಂದು ವರ್ಷಕ್ಕೊಂದು ಜಾಸ್ತಿ ಆಗ್ತಂತ. ಈಗ ಇರೋದು ಇದು 3.5 ಫೀಟ್ ಹೈಟ್ನ, 3.5 ಫೀಟ್ ಅದ. ಕೆಳಗೆ ಬೇಸ 3 ಫೀಟಿಂದ ಅಂತ. ಎವ್ರಿ ಇಯರ್ ಒಂದು ಸಾಸಿವೆ ಕಾಳಿನಷ್ಟು ಜಾಸ್ತಿ ಆಗ್ತಂತ. ಸೊ ಇದೆ ನೋಡ್ರಿ ಟೆಂಪಲ್, ನೋಡ್ರಲ್ಲ ಹೆಸರು ತಿಲ್ ಭಾಂಡೇಶ್ವರ್ ಮಹಾದೇವ್ ಟೆಂಪಲ್ ಅಂತ, 18ನೇ ಸೆಂಚುರಿ. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ದರ್ಶನ ಆಯಿತು, ದರ್ಶನ ಅಂತೂ ಮಸ್ತ್ ಇತ್ತು. ತಿಲ್ ಭಾಂಡೇಶ್ವರ್ ಅಂತ ಇದ್ದು ಟೆಂಪಲ್ ಹೆಸರು. ಒಂದು ಸಾಸಿವೆ ಕಾಳಿನಂತೂ ಒಂದು ವರ್ಷ ಜಾಸ್ತಿ ಆಗ್ತಂತ. ಸೊ ಇದು 1800 ವರ್ಷದಾಗಿದ್ದಾಗ ಹಿಂಗೆ ಕಟ್ಟಿದ್ದರು. 18th ಸೆಂಚುರಿದಾಗ, 18ನೇ ಶತಮಾನದಾಗ ಕಟ್ಟಿರೋ ಟೆಂಪಲ್ ಇದು. ಆವಾಗಿಂದ ಲೆಕ್ಕ ಹಾಕ್ರಿ 3,000 ವರ್ಷಗಳಾಯಿತು. ಸೊ 3.5 ಫೀಟ್ ಬೆಳೆದಂದ್ರೆ ಲೆಕ್ಕ ಹಾಕ್ರಿ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಒಂದೊಂದು ಸಾಸಿವೆ ಕಾಳು 3.5 ವರ್ಷ ಲೆಕ್ಕ ಹಾಕಿದ್ರೆ ಎಷ್ಟು ದೊಡ್ಡದಾಗ್ಬೋದು ಲೆಕ್ಕ ಹಾಕ್ರಿ. ಸೊ ವೈಬ್ರೇಷನ್ ಅಂತೂ ಭಾರಿ ಇತ್ತು ಒಳಗೆ. ಸೊ ಪವರ್ಫುಲ್ ಆದ ದೇವಸ್ಥಾನ. ಬರ್ರಿ ಇಲ್ಲಿ ಬಂದವರು, ತಿಲ್ ಭಾಂಡೇಶ್ವರ್ ಅಂತ ನೋಡ್ರಿ. ಈಗ ನಡೆದಿದ್ದೆವು ವಿಶ್ವನಾಥ್ ಟೆಂಪಲ್ ದರ್ಶನ ಮಾಡೋಕೆ, ಓಲ್ಡ್ ಒನ್. ಬರ್ರಿ ದರ್ಶನ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ಜನ ಅಂತೂ ನಡೆದಾರ ಭಾಳ ಅದ ಅಂತ ಗದ್ದಲ. ನೋಡೋಣ, ಆದಾಗ ಅದೇ ಗದ್ದಲ ನಾವು ದರ್ಶನ ಮಾಡ್ಕೊಂಬರೋಣ. ನಿಮಗೂ ಮಾಡಿಸ್ತೀನಿ ದರ್ಶನ. ಒಳಗಂತೂ ಮೊಬೈಲ್ ಬಿಡಲ್ಲ, ಹೊರಗಿಂದಾದ್ರೂ ತೋರಿಸ್ತೀನಿ ಟೆಂಪಲ್ ನಿಮ್ಗೆ. ಬರ್ರಿ, ಜನ ನಡೆದಾರ. ಟೆಂಪಲ್ ಸನಿ ಹೋದಂಗೆ ಮಂದಿ ಜಾಸ್ತಿ ಆಗ್ಲತ್ತ ನೋಡ್ರಿ. ಎಲ್ಲ ಜನ ಎಲ್ಲ ಕುಂಭಮೇಳ ಬಂದವರೆಲ್ಲ ಇದು. ಯೂಶಲಾಗಿ ಇಷ್ಟು ಇರಲ್ಲ ಇಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಿದ್ದಲ್ಲ ಜೂನ್ನಾಗ, ಹೋದ ವರ್ಷ ಇಷ್ಟೆಲ್ಲ ಇರಲಿಲ್ಲ ಅವಾಗ. ಈ ವರ್ಷ ಕುಂಭಮೇಳ ಆಗಿದ್ದರಿಂದ ಅಯೋಧ್ಯ ಮತ್ತು ಇಲ್ಲಿ ಜನ ಜಾಸ್ತಿ ನೋಡ್ರಿ. ಜನ ನೋಡ್ರಿ. ನಾವು ಟೆಂಪಲಿಗೆ ಹೋಗಲಿಲ್ಲ, ಕ್ಲೋಸ್ ಆಗ್ಯದ ಟೆಂಪಲ್. ಏನೋ 1 ಗಂಟೆ ಓಪನ್ ಆಗ್ತಂತ. ನಾವಿಲ್ಲಿ ಮಣಿಕರ್ಣಿಕಾ ಘಾಟ್ ಸನಿ ಬಂದಿದ್ದೆವು. ಜನ ನೋಡ್ರಿ ಇಲ್ಲಿ. ಸೊ ಎಲ್ಲ ಜನಗಳು ಕೊಡ್ತಾರೆ ಇಲ್ಲಿ. ಸೊ ಇಲ್ಲಿ ಮಂದಿ ಗಂಗಾದಾಗ ಎದ್ದು ನೀವು ಬಿಟ್ರೆ ನಿಮಗೆ ಮೋಕ್ಷ ಸಿಕ್ತಂತ. ಸೊ ಅದು ಇಲ್ಲಿನ ಒಂದು ಪ್ರತೀತಿ ಅದ. ಸೊ ದೇವರ ಆಶೀರ್ವಾದ ಮಾಡಿದ್ದು ಅದು ಇಲ್ಲಿ ಶಿವ. ಲಕ್ಷಾನು ಗಂಟ್ಲೆ ಜನ ಬಂದಾರ, ಏನೂ ಮಾಡೋಕ್ಕಾಗಲ್ಲ. ನಮ್ದಂತೂ ಹಂಗೋ ಹಿಂಗೋ ಮಾಡಿ ದರ್ಶನ ಮಾಡ್ಕೊಂಬಂದು ಹೋಗಿ ಬಂದು ಇಲ್ಲಿ ನೋಡಿ ಲಕ್ಷಾನು ಗಂಟ್ಲೆ ಜನ ಬಂದಾರಲ್ಲ ನೋಡ್ರಿ ನೀವು. ಅಪ್ಪ ಮಿನಿಮಮ್ ಏನಿಲ್ಲಂದ್ರೂ ಕಮ್ಸೆ ಕಮ್ ಒಂದು 10 ತಾಸರೇ ಆರಾಮಾಗಿ ಟೈಮ್ ತೊಗೊಳುತ್ತದ. ಹಂಗೆ ಮಾಡಿ ಒಂದು ಜುಗಾಡ್ ಹುಡುಕಿ ದರ್ಶನ ಮಾಡ್ಕೊಂಬಂದೆ ನಾವು ಭೀ. ನೋಡ್ರಿ ಇಲ್ಲಿ ಇಷ್ಟು ಜನದಾಗ ಹೆಂಗೆ ಆಗ್ತದ. ನಿಮ್ಮ ಫುಟೇಜ್ಗಳು ಹಾಕ್ತೀನಿ. ಎಲ್ಲೂ ಮಾತಾಡೋಕ್ಕಾಗಲಿಲ್ಲ, ಭಾಳ ಅಂದ್ರೆ ಭಾಳ ರಶ್ ಅದ. ಬರೋರು ಪ್ಲ್ಯಾನ್ ಮಾಡ್ಕೊಂಬರ್ರಿ. ಜುಗಾಡಗಳು ಹುಡುಕ್ಬೇಕು, ಸಿಗ್ತಾವೆ ನಿಮಗೆ ಜುಗಾಡ. ನಾವು ಹಂಗೂ ಮಾಡಿ ಜುಗಾಡ್ ಹುಡುಕಿ ಮಾಡಿದೆವು. ದರ್ಶನ ಆಯಿತು ಜಲ್ದಿ. ಒಂದು ನಮಗೊಂದು 40 ನಿಮಿಷ ಆಯಿತು. ಬಟ್ ನೀವು ಜನರಲ್ ಕ್ಯೂದಾಗ ಹೋಗ್ತೀನಿ ಅಂದ್ರೆ ನಿಮ್ಗೆ ಒಂದು ಕಮ್ಸೆ ಕಮ್ ಒಂದು 10 ಅವರ್ ಟೈಮ್ ಬೇಕು. ಇವತ್ತು ಹುಣ್ಣಿ ಬೇರೆ ಅದ. ಸೊ ಹಂಗಾಗಿ ಇವತ್ತು ಗಂಗಾ ಆರತಿನೂ ಕ್ಯಾನ್ಸಲ್ ಮಾಡ್ಯಾರ ಇಲ್ಲಿ. ನೋಡ್ರಿ ನಾವು ಈ ಥರ ಜನರಿದ್ದಾಗ ಎಲ್ಲಿಂದ ಗಂಗಾ ಆರತಿ ಆಗ್ತದ ಹೇಳ್ರಿ. ನೋಡಿದ್ರಲ್ಲ ಇವತ್ತಿನ ಕಾಶಿ ವ್ಲಾಗು. ಭಾಳ ಅಂದ್ರೆ ಭಾಳ ಜನ ಅರ ಕಾಶಿದಾಗ. ಇವತ್ತು ಹುಣ್ಣಿ ಇದೆ ಅಂತ ಹೇಳೋ ಯಾಕೋ ಗೊತ್ತಿಲ್ಲ. ನಿನ್ನ ಮತ್ತು ಇವತ್ತಂದ್ರೆ ಭಾಳ ಅಂದ್ರೆ ಭಾಳ ಕಟ್ಟು ಜನ ಬಂದಾರ. ನಾನು ವಿಡಿಯೋ ಹಾಕ್ತೀನಿ ನೋಡ್ರಿ ಫುಟೇಜ್ಗಳು. ಎಲ್ಲೂ ಏನು ಮಾತಾಡಿದ್ದು ಕೇಳಿಸ್ಬರಲ್ಲ, ಅಷ್ಟು ಜನ ಅದ, ಅಷ್ಟು ಕ್ರೌಡೆಡ್ ಅದ. ನಿನ್ನ ದರ್ಶನಕ್ಕೆ ಹೋದವರು ರಾತ್ರಿ ಹೋದವರು ಹಗಲತ್ತು 9ಕ್ಕೆ ಬಂದಾರಂತ. ಏನು ಆವಾಜ್ ಮಾಡ್ತಾರಪ್ಪ, 6 ಮೇಲೆ ಕೈ ಹಿಡ್ತಾರಂತೂ. ನಿನ್ನ ರಾತ್ರಿ ಹೋದವರು ಹಗಲತ್ತು ಮುಂಜಾನೆ ಬಂದಾರಂತ ದರ್ಶನ ಮಾಡಿಕೊಂಡು. ಲೆಕ್ಕ ಹಾಕ್ರಿ ಎಷ್ಟು ಲೆವೆಲಿಗೆ ಜನ ಇರ್ಬೋದು ಅಂತ. ನಾವೇನೋ ಜುಗಾಡ್ ಮಾಡಿದೆವು ಇಲ್ಲಿ ಹೋಗಿ. 1-2 ತಾಸು ವೇಟ್ ಮಾಡಿದೆ. ಅದಾದ್ಮೇಲೆ ಒಂದು ಅರ್ಧ ತಾಸಿಗೆ ದರ್ಶನ ಆಯ್ತು ನಮ್ಮದು.
ಭಾಳ ಅಂದ್ರೆ ಭಾಳ ಕೆಟ್ಟ ಜನ ಅದಾರ. ಬಟ್ ನೋಡ್ಕೊಂಡು ಬರ್ರಿ. ಈಗ ಹುಣ್ಣಿ ಆದ್ಮೇಲೆ ಒಂದು ಸ್ವಲ್ಪ ಕ್ಯಾನ್ಸಲ್ ಆಗ್ಬೋದು ಅನ್ಕೊಂತೀನಿ. ಕ್ಯಾನ್ಸಲ್ ಅಂದ್ರೆ ಸ್ವಲ್ಪ ಜನ ಕಡಿಮೆ ಆಗ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಮತ್ತು ಗಂಗಾ ಆರತಿನೂ ಕ್ಯಾನ್ಸಲ್ ಮಾಡ್ಯಾರ 2 ದಿನ ಸಲುವಾಗಿ. ಯಾಕಂದ್ರೆ ಇಷ್ಟು ಕ್ರೌಡೆಡ್ ಇತ್ತಂದ್ರೆ ಗಂಗಾ ಆರತಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಲು ತುಳಿತ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರು ಅವರು. ಸೊ ಅದೊಂದು ಮಸ್ತ್ ಐಡಿಯಾ ಮಾಡ್ಯಾರ. ಮತ್ತು ಇಲ್ಲೇನಂದ್ರು ವಾರಣಾಸಿಗೆ ಬಂದವರು ಹೊರಗೆ ನಿಂದಿರ್ತಾರೆ 10-15 ಕಿಲೋಮೀಟ್ರ್ ಹೊರಗೆ. ನಾವೇನು ಚಕ್ಮಾ ಕೊಟ್ಟು ಪೊಲೀಸರಿಗೆ ಒಳಗೆ ಬಂದೆವು. ಹಾಗೆ ನಿನ್ನ ಅಲ್ಲೇ 1 ಕಿಲೋಮೀಟ್ರ್ ಹೊರಗೆ ನಾವು ಗಾಡಿ ನಿಂದಿರಿಸಿ ಆಟೋ ತೊಗೊಂಡು ಓಡಾಡ್ದೇವು ಎಲ್ಲ ಕಡೆ ಇಲ್ಲೇ. ಸೊ ಎಸ್, ಈಗೇನಿಲ್ಲ, ಇಲ್ಲೇ ಚಾಟ್ ತಿನ್ನಕ್ಕಂತ ನಿಂತಿದ್ದೆವು. ಚಾಟ್ ತೊಗೊಂಡಿದ್ದೆವು ಒಬ್ಬ ನಾನು. ಚಾಟ್ ತಿಂದು ಈಗ ಅಯೋಧ್ಯೆದಾಗೂ ಏನು ಮತ್ತು ಸೀನ್ ಆಗ್ಯದಂತ. ಅಯೋಧ್ಯೆದಾಗ ಪೂಜಾರಿ ಏನೋ ತೀರ್ಕೊಂಡ್ರಂತ. ಬಿಲ್ಡಿಗತ್ತಾರಂತ ಒಂದು ಅದೇ 3-4 ತಾಸು ನಿಂದಿರ್ಸಕತ್ತಾರಂತ ಸುಲ್ತಾನ್ಪುರ ಹತ್ರ. ನೋಡ್ಬೇಕು ಈಗ ಏನು ಮಾಡ್ಬೇಕು ಅಂತ. ಈಗ ಟೈಮ್ ಆಗ್ಯದ 7 ಗಂಟೆ. ಈಗ ಇಲ್ಲಿಂದ ಚಾಟ್ ಗಿಟ್ ತಿಂದು ಈಗ ಬಿಡ್ತೇವೆ ಇಲ್ಲಿಂದ. ಮಧ್ಯಾಹ್ನ ಊಟ ಮಾಡಿಲ್ಲ ಸರಿಗೆ. ಸೊ ಈಗ ಇಲ್ಲಿಂದ ಬಿಡೋ ಸಮಯ ಅಯೋಧ್ಯೆ ಕಡೆಗೆ. ಇಲ್ಲಿಂದ 220 ಕಿಲೋಮೀಟ್ರ್ ಅದ. ಆರಾಮಾಗಿ ಹೋಗಮ್ಮ, ಏನು ಟೆನ್ಷನ್ ಇಲ್ಲ. ದರ್ಶನ ಅಂತೂ ಚೆಂದ ಆಯಿತು. ಸ್ವಲ್ಪ ಒತ್ತಿ ಕಳಿಸಿದ್ರು ದರ್ಶನ. ಅಂದ್ರೆ ಒಂದು 2-3 ಸೆಕೆಂಡ್ ನಿಮ್ಗೆ ಗೊತ್ತಿದ್ದಿದ್ದೆಲ್ಲ ತಿರುಪತಿ ಸಿಸ್ಟಮ್ ಟೈಪ. ಸೊ ಆಯಿತು, ಚೆಂದ ಆಯಿತು. ಈಗ ಇಲ್ಲಿಂದ ಹೋಗಮ್ಮಿ ಅಯೋಧ್ಯೆ ಕಡೆಗೆ. 4-4.5 ತಾಸು ಆಗ್ತದ. ಬಟ್ ಎಲ್ಲರ ನಿಂದ್ರಸಂದ್ರೆ ಲೇಟ್ ಆಗ್ತದೆ. ಸೊ ಇವತ್ತಿಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಅಯೋಧ್ಯೆದಾಗ ಏನೇನು ಅನಿಸ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಅಯೋಧ್ಯೆದ ಕಾಶಿದಾಗ ನೋಡೋಣ. ಮುಂದಿಂದ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬರ್ರಿ. ಶುಭರಾತ್ರಿ ಎಲ್ಲರಿಗೂ.